15 ದಿನಗಳ ನಂತರ ಇರಾನ್ ತನ್ನ ಬತ್ತಳಿಕೆಯಿಂದ ಒಂದು ಬ್ರಹ್ಮಾಸ್ತ್ರದ ಒಂದು ಸೂಪರ್ ಪವರ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿದೆ ಅಂತಾನೆ ಹೇಳ್ಬೋದು. ಈ ಪ್ರಯೋಗದಿಂದ ಈ ಒಂದು ಪವರ್ಫುಲ್ ಮಿಸೈಲ್ ಇಂದ ಶತ್ರು ದೇಶಗಳಲ್ಲಿ ಒಂದು ನಡುಕ ಶುರುವಾಗಿದೆ ಅಂತ ಹೇಳ್ಬೋದು. ಏನಕ್ಕಂತಂದ್ರೆ ಈ ಒಂದು ಮಿಸೈಲ್ ಲಾಂಚ್ ಆಗಿದೆ ಅಂತಂದ್ರೆ ಶತ್ರು ದೇಶಗಳಾದಂತಹ ಈಗ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಏನಿರ್ತವೆ, ಈಗ ಅಮೆರಿಕದ ಪ್ಯಾಟ್ರಿಯೋಟ್ ಆಗಿರ್ಬೋದು ಅಥವಾ ಇಸ್ರೇಲ್ ನ ಐರನ್ ಡೋಮ್ ಆಗಿರ್ಬೋದು, ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಕೂಡ ಇವನ್ನ ಡಿಟೆಕ್ಟ್ ಮಾಡಿ ಅಥವಾ ಇದನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ಪವರ್ಫುಲ್ ಮಿಸೈಲ್ ಅನ್ನ ಡ್ಯಾನ್ಸಿಂಗ್ ಮಿಸೈಲ್ ಅಂತ ಕೂಡ ಕರೀತಾರೆ. ಅಷ್ಟೊಂದು ಪವರ್ಫುಲ್ ಮಿಸೈಲ್ ಇದಾಗಿರ್ತದೆ. ಅಂಡ್ ಫಸ್ಟ್ ಟೈಮ್ ಇದನ್ನ ಪ್ರಯೋಗ ಮಾಡ್ತಿರೋದು ಯುದ್ಧದಲ್ಲಿ ಇರಾನ್ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಯಾವ ಒಂದು ಮಿಸೈಲ್ ಅಂಡ್ ಇದರ ವಿಶೇಷತೆ ಏನು ಅಂಡ್ ಯಾವ ರೀತಿ ಪ್ರಯೋಗ ಮಾಡ್ತಿದ್ದಾರೆ ಅಂಡ್ ಇದರ ಕೆಪಾಸಿಟಿ ಸ್ಪೆಸಿಫಿಕೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇರಾನ್ ಒಂದು ಪವರ್ಫುಲ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿರೋದ್ರ ಬಗ್ಗೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ನಾನು ಈಗ ಏನ್ ಮೆನ್ಷನ್ ಮಾಡ್ತೇವೆ ಒಂದು ಡ್ಯಾನ್ಸಿಂಗ್ ಮಿಸೈಲ್ ಅಂತ, ಈ ಡ್ಯಾನ್ಸಿಂಗ್ ಮಿಸೈಲ್ ಅನ್ನೋದು ಅದೊಂದು ಅಫಿಷಿಯಲ್ ನೇಮ್ ಅಲ್ಲ ಮಿಸೈಲ್ ಇರತಕ್ಕಂಥದ್ದು. ಮಾಧ್ಯಮಗಳು ಒಂದು ವರದಿ ಮಾಡಿರತಕ್ಕಂಥ ಒಂದು ನಿಕ್ ನೇಮ್ ಇದಾಗಿರ್ತದೆ. ಇಷ್ಟಕ್ಕೂ ಆ ಮಿಸೈಲ್ ಯಾವುದು ಅಂತ ನಾವು ನೋಡೋದಾದ್ರೆ ಇರಾನ್ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಸಿಜಿಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ತದೆ. ಅಂಡ್ ಇದು ಸಾಧಾರಣ ಬ್ಯಾಲಿಸ್ಟಿಕ್ ಮಿಸೈಲ್ ಗಳು ಲಾಂಚ್ ಆದ ನಂತರ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗ್ತವೆ. ಬಟ್ ಇದು ಆ ರೀತಿ ಅಂತಲ್ಲ, ಇದು ಒಂದು ವಿಭಿನ್ನವಾಗಿರ್ತದೆ. ಏನಕ್ಕಂತಂದ್ರೆ ಒಂದ್ಸಲ ಇದು ಲಾಂಚ್ ಆಯ್ತು ಅಂತಂದ್ರೆ ಇದನ್ನೋದು ತನ್ನ ದಿಕ್ಕನ್ನ ಬದಲಾಯಿಸುವಂತ ಕೆಪಾಸಿಟಿ ಇರ್ತದೆ. ಅದೇ ರೀತಿ ಇದು ಜಿಗ್ಜಾಗ್ ವೇನಲ್ಲಿ ಕೂಡ ಇದು ಹೋಗೋ ಕೆಪಾಸಿಟಿ ಇರ್ತಕ್ಕಂಥ ಒಂದು ಸೂಪರ್ ಮಿಸೈಲ್ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲದೆ ಈಗ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಶತ್ರು ದೇಶದ ಒಂದು ರಾಡರ್ ಗಳು ಅದನ್ನ ಡಿಟೆಕ್ಟ್ ಮಾಡಿ ಇಂಟರ್ಸೆಪ್ಟ್ ಮಾಡೋ ಚಾನ್ಸಸ್ ಇರ್ತದೆ. ಈ ರೀತಿ ಒಂದು ಜಿಗ್ಜಾಗ್ ವೇನಲ್ಲಿ ಆಗಿರ್ಬೋದು ಅಥವಾ ತನ್ನ ದಿಕ್ಕನ್ನ ಬದಲಾಯಿಸುವಂತ ಕೆಪಾಸಿಟಿ ಇದೆ ಅಂತಂದ್ರೆ ಆಗ ಶತ್ರು ದೇಶದ ಒಂದು ರಾಡರ್ ಗಳಿಗೂ ಕೂಡ ಅದು ಡಿಟೆಕ್ಟ್ ಮಾಡ್ಲಿಕ್ಕೆ ಅಥವಾ ಇಂಟರ್ಸೆಪ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಅಷ್ಟೊಂದು ಪವರ್ಫುಲ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿರೋ ಬಗ್ಗೆ ಇತ್ತೀಚೆಗೆ ವರದಿ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಅದರಿಂದ ಶತ್ರು ದೇಶಗಳಾಗಿರ್ತಕ್ಕಂಥ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಒಂದು ಭಯ ಅನ್ನೋದು ಕೂಡ ಶುರು ಆಗ್ತಿದೆ. ಅಂಡ್ ಯುದ್ಧದ ಉದ್ವಿಗ್ನತೆ ಮತ್ತಷ್ಟು ಜಾಸ್ತಿ ಆಗೋದ್ರ ಚಾನ್ಸಸ್ ಕೂಡ ಹೆವಿ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಮಿಸೈಲ್ ನ ಪ್ರಯೋಗದಿಂದ. ಈ ಒಂದು ಸಿಜಿಲ್ ಮಿಸೈಲ್ ನ ಅಭಿವೃದ್ಧಿ ಯಾವ ರೀತಿ ಆಯ್ತು ಅಂತ ನೋಡೋದಾದ್ರೆ ಇರಾನ್ ದೇಶ ಅನ್ನೋದು ಮಿಸೈಲ್ ಟೆಕ್ನಾಲಜಿ ಬಗ್ಗೆ ಸುಮಾರು ವರ್ಷಗಳಿಂದ ಕೂಡ ಅದ್ರ ಬಗ್ಗೆ ರಿಸರ್ಚ್ ಅನ್ನೋದು ಮಾಡ್ತಾ ಇರುತ್ತೆ. ಮೊಟ್ಟ ಮೊದಲನೇ ಬಾರಿಗೆ IRGC ನಾವು ಕರಿತೀವಿ, ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ ಅವರ ನೇತೃತ್ವದಲ್ಲಿ 2008ರಲ್ಲಿ ಈ ಒಂದು ಮಿಸೈಲ್ ನ ಪರೀಕ್ಷೆ ಅನ್ನೋದು ಆಗುತ್ತೆ. ಅಂಡ್ ಮೊಟ್ಟ ಮೊದಲನೇ ಬಾರಿಗೆ ಇರಾನ್ ನಿರ್ಮಿಸಿರ್ತಕ್ಕಂತಹ ಒಂದು ಸಾಲಿಡ್ ಫ್ಯೂಯಲ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದಾಗಿರ್ತದೆ ಅಂತ ಹೇಳ್ಬೋದು. ಈ ಒಂದು ಮಿಸೈಲ್ ಅನ್ನೋದು ಪ್ರಯೋಗ ಆಗ್ಬೇಕಾದ್ರೆ ಪ್ರಪಂಚದಲ್ಲಿನ ಸುಮಾರಷ್ಟು ದೇಶಗಳಿಗೆ ಆಶ್ಚರ್ಯವನ್ನು ಕೂಡ ಮೂಡಿಸಿರ್ತದೆ. ಒಂದು ಮಿಸೈಲ್ ಅಲ್ಲಿ ಯೂಸ್ ಮಾಡುವಂತಹ ಒಂದು ಸಾಲಿಡ್ ಫ್ಯೂಯಲ್ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ಸಾಮಾನ್ಯವಾಗಿ ಹಳೆ ಮಿಸೈಲ್ ಗಳಲ್ಲಿ ಒಂದು ಲಿಕ್ವಿಡ್ ಫ್ಯೂಯಲ್ ಅನ್ನ ಬಳಸ್ತಾರೆ. ಆ ಲಿಕ್ವಿಡ್ ಫ್ಯೂಯಲ್ ಅನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದನ್ನ ಲಾಂಚ್ ಮಾಡಬೇಕು ಅಂತಂದ್ರೆ ಆ ಫ್ಯೂಯಲ್ ಅನ್ನ ತುಂಬಬೇಕಾಗುತ್ತೆ. ಅದನ್ನ ತುಂಬೋದಕ್ಕೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಆ ಒಂದು ಆಕ್ಟಿವಿಟೀಸ್ ನಡೀತಾ ಇರಬೇಕಾದ್ರೆ ಏನ್ ಮಾಡುತ್ತೆ ಅಂದ್ರೆ ಶತ್ರು ದೇಶಗಳು ಒಂದು ಸ್ಯಾಟಲೈಟ್ ಗಳು ಇದನ್ನ ಕ್ಯಾಪ್ಚರ್ ಮಾಡ್ತವೆ. ಅವರು ಅದನ್ನ ಅನಲೈಸ್ ಮಾಡ್ಬಿಟ್ಟು ಈ ರೀತಿ ಒಂದು ಮಿಸೈಲ್ ಲಾಂಚ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದಾರೆ ಅನ್ನೋ ಉದ್ದೇಶದಿಂದ ಅವರು ಕೂಡ ಅದಕ್ಕೆ ಆಪೋಸಿಟ್ ಆಗಿ ರೆಡಿ ಆಗ್ತಾರೆ. ಬಟ್ ಈ ಒಂದು ಸಾಲಿಡ್ ಫ್ಯೂಯಲ್ ಅಲ್ಲಿ ಅಷ್ಟೊಂದು ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ. ಅಂಡ್ ಲಾಂಚ್ ಅನ್ನೋದು ಕೂಡ ತುಂಬಾ ಕ್ಷಣಗಳಲ್ಲಿ ಆಗುವಂತದ್ದಾಗಿರೋದ್ರಿಂದ ಇದು ಅಷ್ಟೊಂದು ಪವರ್ಫುಲ್ ಮಿಸೈಲ್ ಕೂಡ ಸಾಲಿಡ್ ಫ್ಯೂಯಲ್ ಮಿಸೈಲ್ ಆಗಿರ್ತದೆ. ಒಂದು ಮಿಸೈಲ್ ಅನ್ನೋದು ಅಪ್ ಟು 2000 ಕಿಲೋಮೀಟರ್ ಅಷ್ಟು ರೇಂಜ್ ಇರ್ತಕ್ಕಂಥ ಮಿಸೈಲ್ ಆಗಿರ್ತದೆ. ಇಸ್ರೇಲ್ ಆಗಿರ್ಬೋದು, ಸುತ್ತಮುತ್ತ ಇರತಕ್ಕಂಥ ಒಂದು UAE ಆಗಿರ್ಬೋದು ಅಥವಾ ಸೌದಿ ಅರೇಬಿಯಾ ಮತ್ತೆ ಏನು ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂತಹ ಒಂದು ಗಲ್ಫ್ ಕಂಟ್ರೀಸ್ ಏನಿದಾವೆ ಅವುಗಳನ್ನೆಲ್ಲ ಈಸಿಯಾಗಿ ಅಮೆರಿಕ ಮಿಲಿಟರಿ ಬೇಸ್ ಗಳನ್ನ ರೀಚ್ ಆಗೋ ಮಟ್ಟಿಗೆ ಹೋಗುವಂತಹ ಒಂದು ಕೆಪಾಸಿಟಿಯನ್ನ ಈ ಒಂದು ಮಿಸೈಲ್ ಹೊಂದಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಅಡ್ವಾನ್ಸ್ಡ್ ಮಿಸೈಲ್ ಆಗಿರೋದ್ರಿಂದ ಶತ್ರು ದೇಶಗಳ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರ್ತವೆ, ಈಗ ಒಂದು ಪ್ಯಾಟ್ರಿಯೋಟ್ ಆಗಿರ್ಬೋದು ಅಥವಾ ಐರನ್ ಡೋಮ್ ಆಗಿರ್ಬೋದು, ಇವುಗಳು ಡಿಟೆಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನಕ್ಕಂತಂದ್ರೆ ಇದು ಒಂದು ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ ಹೋಗೋದಿಲ್ಲ, ಅದಲ್ಲದೆ ಜಿಗ್ಜಾಗ್ ವೇ ಅಲ್ಲಿ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಮಾಡಲ್ ಅಲ್ಲಿ ಆಗಿರ್ಬೋದು ಅಥವಾ ಡೈರೆಕ್ಷನ್ ಅನ್ನ ಬದಲಾಯಿಸುವಂತ ಟೆಕ್ನಾಲಜಿ ಇದರಲ್ಲಿ ಇರೋದ್ರಿಂದ ಅವು ಡಿಟೆಕ್ಟ್ ಮಾಡಿ ಇಂಟರ್ಸೆಪ್ಟ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಇರಾನ್ ಈ ಮಿಸೈಲ್ ಅನ್ನ ಬಳಸಿದೆ ಅನ್ನೋದ್ರ ಬಗ್ಗೆ ಕೇಳೋದಾದ್ರೆ ವರದಿಗಳ ಪ್ರಕಾರ ರೀಸೆಂಟ್ ಆಗಿ ಈ ಒಂದು ಮಿಸೈಲ್ ಅನ್ನ ಬಳಸಿದೆ, ಲಾಂಚ್ ಮಾಡಿದೆ ಅಂತ ವರದಿಗಳಿದಾವೆ. ಅಂಡ್ ಏನಂತಂದ್ರೆ ಒಂದು ಇಸ್ರೇಲ್ ನ ಮಿಲಿಟರಿ ಕ್ಯಾಂಪ್ ಗಳ ಮೇಲೆ ಆಗಿರ್ಬೋದು, ಅದಾದ್ಮೇಲೆ US ಮಿಲಿಟರಿ ಬೇಸ್ ಗಳೇನಿದಾವೆ ಮಿಡ್ಲ್ ಈಸ್ಟ್ ಅಲ್ಲಿ ಅವುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಒಂದು ಮಿಸೈಲ್ ಅನ್ನ ಲಾಂಚ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ವರದಿಗಳಾಗಿದೆ. ಇದಿಷ್ಟು ಇರಾನ್ ನ ಪವರ್ಫುಲ್ ಮಿಸೈಲ್ ಆಗಿರ್ತಕ್ಕಂಥ ಸಿಜಿಲ್ ಮಿಸೈಲ್ ನ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.